ನಮ್ಮ ಪುಟಾಣಿಗೆ ನಮ್ಮ ಅಪ್ಪುನೇ ಒಂದು ನೇಮ್ನ ಇಟ್ಟಿದ್ದಾನೆ. ಏನು ನೇಮು ಅಂತ ಗೊತ್ತಾಗಬೇಕು ಅಂದರೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇನ್ನು ಇವತ್ತು ಬೆಳಗ್ಗೆನೆ ನನ್ನ ಮಗಳು ಅನು ಇಲ್ಲೇ ಇದ್ಲಲ್ಲ, ಪಾಪು ನೋಡಕ್ಕೆ ಬಂದು ಅವ್ರನ್ನ ಕರ್ಕೊಂಡು ನಮ್ಮ ಯಜಮಾನ್ರು ಊರಿಗೆ ಹೊರಟ್ರು. ಇನ್ನು ಅವ್ರು ಹೋಗ್ತಿದ್ದಾರೆ ಅಂತ ಹೇಳಿ ಅಪ್ಪು ಅಂತೂ ಸಖತ್ ಅಳ್ತಿದ್ದ. ಇನ್ನು ಅವನನ್ನು ಸಮಾಧಾನ ಮಾಡ್ಕೊಂಡು ಬಂದು ಇಲ್ಲಿ ಪಾಪುಗೆ ಅವನೇನೆ ಒಂದು ನೇಮ್ನ ಇಟ್ಟಿದ್ದಾನೆ. ಏನು ನೇಮು ಅಂತ ಅಂದರೆ ಪಪ್ಪು ಅಂತ ಕರೀತಾನೆ. ತುಂಬಾ ಕ್ಯೂಟ್ ಆಗಿದೆಯಲ್ವ. ಅವನ ಅಪ್ಪು ಅಂತೆ, ಪುಟಾಣಿ ಪಪ್ಪು ಅಂತೆ. ಇನ್ನು ಅವರಿಬ್ಬರನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಇನ್ನು ನಾನು ಸಹ ಊಟ ಮಾಡಿ ನಿನ್ನೆ ಸಂಜೆ ಸ್ವಲ್ಪ ನೂಲೆಲ್ಲ ಸಿಕ್ಕಾಕೊಬಿಟ್ಟಿತ್ತು ನೋಡಿ, ಈ ಥರ ಆಗಿತ್ತು. ಅದಕ್ಕೆ ನಾನು ನೈಟ್ ಫುಲ್ಲು ಆಯಿಲೆಲ್ಲ ಹಾಕಿ ಬಿಟ್ಟಿದ್ದೆ. ಆಯಿಲ್ ಹಾಕಿ ಬಿಟ್ಬಿಟ್ರೆ ಬೆಳಗ್ಗೆ ಟೈಮ್ ತೆಗೆದಾಗ ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ ಅಂತ ಹೇಳಿ ಸರಿಯಾಗಿ ಬರ್ತಾನೆ ಇರಲಿಲ್ಲ. ಇನ್ನು ಇದನ್ನು ರೆಡಿ ಮಾಡಿಕೊಂಡು ಇನ್ನು ಅಮ್ಮ ರಾಗಿ ಹಿಟ್ಟು ಖಾಲಿಯಾಗಿತ್ತು ಅಂತ ಹೇಳಿ ಮಿಲ್ ಮಾಡಿಸ್ಬೇಕಿತ್ತು. ಹಾಗಾಗಿ ನಮ್ಮನೆ ಇನ್ನೂ ಕಣಜ ಇದೆ, ಅದರಲ್ಲಿ ರಾಗಿನ ತುಂಬ್ಕೊಳ್ತೀವಿ. ಅದರಿಂದ ತೆಗೆದು ಕೊಡ್ತಿದ್ರು ಒಣ ಹಾಕೋಕ್ಕೆ ಅಂತ ಹೇಳಿ. ಮೊದಲೆಲ್ಲ ರಾಗಿನ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಅಮ್ಮನೇ ಮಾಡ್ಕೊಳ್ತಿದ್ರು. ಇವಾಗ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಚೆನ್ನಾಗಿ ಒಣಗಿಸಿ ತೂರಿ ಇವಾಗೆಲ್ಲ ಮಿಷಿನೇ ಬಂದಿದ್ದಲ್ಲ, ಅಲ್ಲಿಗೆ ಕೊಡ್ತಾರೆ. ಇನ್ನು ನಾನು ರಾಗಿ ಎಲ್ಲನೂ ಅಮ್ಮ ಕೊಟ್ಟಂಗೆ ಒಣ ಹಾಕ್ಬಿಟ್ಟು ನಾನು ಸ್ಟಿಚಿಂಗ್ ಕೆಲಸಕ್ಕೆ ಕೂತ್ಕೊಂಡೆ. ಪಾರ್ಟ್ 1ದಲ್ಲಿ ನಾನು ಸ್ವಲ್ಪ ಸ್ಟಿಚಿಂಗ್ ಆಗಿತ್ತು. ಇದು ಪಾರ್ಟ್ 2ಅಲ್ಲಿ ಪೂರ್ತಿ ಡ್ರೆಸ್ನ ಸ್ಟಿಚ್ ಮಾಡಿದ್ದೀನಿ. ನೀವೇನೇ ನೋಡ್ತಿದ್ದೀರಲ್ಲ ಈ ಥರ ಬಂದಿದೆ. ಇದು ಫುಲ್ಲು ಲಾಂಗ್ ಗೌನ್ ಅಲ್ಲ, ಇದು ಮಾಮೂಲಿ ಡ್ರೆಸ್ಸು. ಇದು ಅಂಬ್ರೆಲಾ ಡ್ರೆಸ್, ಇದು ಶಾರ್ಟ್. ಇದು ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ. ನೀವೇನೇ ನೋಡಿ ಸ್ಲೀವ್ನ ನಾನಿಲ್ಲಿ ಬಫ್ ಸ್ಲೀವ್ನ ಇಟ್ಟಿದ್ದೆ. ಇವಾಗೆಲ್ಲ ಟ್ರೆಂಡಿಂಗ್ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಸೆರ್ಗಲ್ ಬಂದಿದ್ದು ಮೇಲೆ ಸ್ಟಿಚ್ ಮಾಡಿದ್ದೆ. ಅದನ್ನು ಪ್ರಿನ್ಸ್ ಕಟ್ ಸ್ಟಿಚ್ ಮಾಡಿದ್ದೀನಿ. ಕೆಳಗಡೆ ಫುಲ್ಲು ಅಂಬ್ರೆಲಾದ್ದು ಸಾದಾ ಮತ್ತು ಹಿಂದೆ ಎಲ್ಲ ಟೈ ಮಾಡಿದ್ದೀನಿ. ನಾನು ನನ್ನ ತಂಗಿ ಇಬ್ಬರು ಕೂಡ ವೇರ್ ಮಾಡ್ಬೋದು. ಸ್ಟಿಚಿಂಗಲ್ಲಿ ಬಿಡಿಸೋದು ಹಾಕೋದೇನು ಬೇಡ ಅಂತೇಳಿ. ಇನ್ನು ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಪೇಜ್ನ ಇನ್ನು ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.